ಜಸ್ಟಿಸ್ ನಾಗಪ್ರಸನ್ನ ಅವ್ರದ ಜಡ್ಜ್ಮೆಂಟನ್ನು ನೋಡ್ತಾ ಹೋದರೆ ಅನ್ಡೌಟೆಡ್ಲಿ ಇನ್ವೆಸ್ಟಿಗೇಷನ್ ಈಸ್ ನೆಸೆಸರಿ ಅನ್ನುವಂಥ ಅಬ್ಸರ್ವೇಷನ್ ಬರಿತಾ ಹೋಗ್ತಾರೆ. ಸೊ ಈಗ ಲೋಕಾಯುಕ್ತ ತನಿಖೆ ಮಾಡಿದರೆ ಈ ರಾಜ್ಯ ಸರ್ಕಾರದ ಮರ್ಜಿಗೆ ಬೀಳಬಹುದು ಅನ್ನುವಂಥದ್ದು, ಅಥವಾ CBI ಮಾಡಿದರೆ ಇನ್ನೊಂದು ಪಕ್ಷದ್ದು, ಅಂದರೆ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ ಯಾವ ರೀತಿಯಾದಂಥ ಅಂದರೆ ಟೀಮ್ SIT ಅಥವಾ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಟೀಮ್ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್? ಹೌದು, ಖಂಡಿತ. ನಾನು ಇವಾಗಲೇ ನನ್ನ ಮನೆಯಲ್ಲಿ ಭಾಳಷ್ಟು ಜನ ಪ್ರಶ್ನೆಯವ್ರು ಬಂದಿದ್ದರು. ಆವಾಗ ನಾನು ಹೇಳಿದ್ದೆ, ಇವಾಗ CBI ಮೇಲೆ ಇರುವಂಥ ಆರೋಪಗಳು ಹುರುಳಿಲ್ಲ ಅಂತಲ್ಲ. ಇಲ್ಲಿ ಏನಾಗ್ತಾ ಇದೆ ಅಲ್ಲೂ ಅದೇ ರೀತಿ ಆಗ್ತಾ ಇದೆ. ಯಾಕಂದರೆ ಅವರೊಳಗೆ ಇರುವಂಥ ಭಾವನೆಗಳು ಅವನನ್ನು ತಳ್ಳಿ ಹಾಕಬೇಕು, ಇವನನ್ನು ಎತ್ತಿ ಹಿಡಿಬೇಕು ಅನ್ನೋದು ಭಾವನೆ. ರಾಜಕಾರಣಿಗಳ ಮೇಲೆ ಅವ್ರು ಏನೇನು ಆಕ್ಷನ್ ತಗೊಂಡಿದ್ದಾರೆ ಅವರ ಪೈಕಿ 95% ಅಪೋಸಿಷನ್ ಲೀಡರ್ಸ್. ಹೌದು, ಅದು ಒಂದು ರೀತಿಯಲ್ಲಿ, ನಾನು ನಿಮ್ಮ ಕ್ವಶನ್ ಅವ್ರ ಕ್ವಶನ್ಗೆ ಆಮೇಲೆ ಆನ್ಸರ್ ಮಾಡ್ತೇನೆ, ಅದು ಒಂದು ರೀತಿಯಲ್ಲಿ ಉತ್ತಮವಾದದ್ದು. ಇಷ್ಟು ದಿವಸ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ತಾಯಿದ್ರು. ಇವರು ಯಡಿಯೂರಪ್ಪನವ್ರನ್ನ ಖುಲಾಸೆ ಆದಾಗ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಅಪೀಲ್ ಹಾಕಿಲ್ಲ, ಮೇಲ್ಮನವಿ ಸಲ್ಲಿಸಲೇ ಇಲ್ಲ. ಹೌದು, ಸಲ್ಲಿಸಬೇಕಾಗಿತ್ತಲ್ಲ. ಅದಕ್ಕಾಗಿ ನನ್ನದೇ ಆದ ಒಂದು ಸಲಹೆ ಏನಂದರೆ, ಹಿಂದೆ ಸಂಸ್ಥೆಗಳ ಮೇಲೆ ಜನರಿಗೆ ನಂಬಿಕೆ ಇತ್ತು, ಗೌರವ ಇತ್ತು, ಅದರಿಂದ ಈ ರೀತಿ ಆಗ್ತಾ ಇತ್ತು. ಇವತ್ತು ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ 3ನೇ ಸಂಸ್ಥೆಯ ಸ್ಥಾಪನೆ ಆಗಬೇಕು. ಯಾವ ರಾಜಕೀಯ ಪಕ್ಷಕ್ಕೂ ಅವರ ಮೇಲೆ ಕಂಟ್ರೋಲ್ ಇರಬಾರ್ದು, ಅವ್ರ ಮೇಲೆ ಅವರು ಸ್ವತಂತ್ರವಾದ ಸಂಸ್ಥೆ ಇರಬೇಕು. ಈಗ ಇಂಡಿಯನ್ ಆರ್ಮಿ ಈಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅದೇ ರೀತಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. ಅದಕ್ಕೆ ಒಬ್ಬರು ಮುಖ್ಯಸ್ಥರನ್ನು ಇಡಬೇಕು, ಅವರೇ ಅದನ್ನು ಕಂಟ್ರೋಲ್ ಮಾಡುವವರು ಆಗಿರಬೇಕು. ಮತ್ತು ಅವ್ರ ಕಾಲದಲ್ಲಿ ಏನಾದರೂ ಅನ್ಯಾಯ ಆದರೆ ಅದು ಬದಲಾವಣೆ ಬೇರೆ ಆಗಬೇಕು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲೇ ಇರುವಂಥವ್ರು ಯಾರೇ ಆದರೂ ಕೂಡ ಇನ್ಫ್ಲುಯೆನ್ಸ್ ಆಗ್ಬೋದು, ಅಥವಾ ನಮ್ಮ ಸ್ಟೇಟಿಂದ ಹೊರಗಡೆ ಇರುವಂತಹ ಒಂದು ಟೀಮ್ ಬಂದರೆ ಸೂಕ್ತ ಅಂತ ಅನಿಸುತ್ತೆ. ನಾನು ಅದೇ ಹೇಳೋದು. ಇವಾಗ ಡೆಲ್ಲಿಯಲ್ಲಿ ಒಂದು ಸಂಸ್ಥೆ, ಡೆಲ್ಲಿ ಗೌರ್ಮೆಂಟ್ಗೆ ಸೇರಿದ್ದಲ್ಲ, ಕೇಂದ್ರ ಗೌರ್ಮೆಂಟ್ಗೆ ಸೇರಿದ್ದಲ್ಲ, ಇಂಡಿಪೆಂಡೆಂಟ್ ಒಂದು ಸಂಸ್ಥೆ ಇದ್ದರೆ ಇಂಥ ಸಂದರ್ಭಗಳಲ್ಲಿ ಅವರು ಬಂದು ವಿಚಾರಣೆ ಮಾಡಬೇಕು. ಆವಾಗ ಇವ್ರಿಗೂ ಹೇಳೋಕ್ಕಾಗಲ್ಲ, ಅವ್ರಿಗೂ ಹೇಳೋಕ್ಕಾಗಲ್ಲ. ಯಾರ ಕೈಯಡಿ, ರಾಜಕೀಯ ಪಕ್ಷಗಳ ಕೈಯಡಿಯಲ್ಲಿ ಇರುವವರಲ್ಲ ಇವರು. ಕೈಯಡಿಯಲ್ಲಿ ಇರಬಾರ್ದು, ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಲಾಮ್ ಮಾಡುವವರೇ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ there is a need for a third independent body to investigate. ಮತ್ತು ಅದರ ಸಿಬ್ಬಂದಿಯ ರಿಕ್ರೂಟ್ಮೆಂಟ್, ಟ್ರಾನ್ಸ್ಫರ್, ಸರ್ಕಾರದ ಪಾತ್ರ ಇರಬಾರ್ದು. ಎರಡು ಸರ್ಕಾರದ ಪಾತ್ರ ಇರಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.